ಜ್ವರ, ಶೀತ, ಕೆಮ್ಮು, ತಲೆನೋವು ಬಂತು ಅಂತ ನೀವು ನೇರವಾಗಿ ಡಾಕ್ಟರ್ ಬಳಿ ಹೋಗ್ತಿರೋ ಅಥವಾ ಏನು ಮೆಡಿಸಿನ್ ತಗೊಳ್ಳೋಕೆ ಅಂತ ನೀವು ಮೆಡಿಕಲ್ ಗಳಿಗೆ ಹೋಗ್ತಿರೋ? ನೀವು ಈ ತರ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡ್ಲೇಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ, ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ನಮ್ಮ ಊರುಗಳಲ್ಲಿ ನಮ್ಮ ಏನು ಎಲ್ಲಾ ಕಡೆಯೂ ನಾವು ನೋಡ್ತಾ ಇದ್ದೀವಿ. ಇದು ಬರೀ ನಮ್ಮ ದೇಶದ ವಿಚಾರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಇದೊಂದು ದಂಧೆಯಾಗಿ ಬಿಟ್ಟಿದೆ. ಡಾಕ್ಟರ್ಗಳಂದ್ರೆ ಈ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದೆ, ಇದು ಡಾಕ್ಟರ್ಗಳ ಅಥವಾ ವೈದ್ಯಕೀಯ ರಂಗದ ಭಯೋತ್ಪಾದನೆ ಅಂತ ಹೇಳಿದೆ. ಯಾಕಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಟಾರ್ಗೆಟ್ ಅನ್ನು ಇಟ್ಟುಕೊಂಡು ಇದು ನಮ್ಮ ಜನಗಳ ಮೇಲೆ ಚೂ ಬಿಟ್ಟಂತಹ ಒಂದು ಅಸ್ತ್ರ ಅಂತ ನಾನು ಹೇಳಿದೆ. ಈ ಒಂದು ಕೊರೋನಾವನ್ನ ಆಗಿರ್ಲಬಹುದು, ಆಗಿಲ್ದೇನೂ ಇರ್ಬಹುದು. ಆದ್ರೆ ಒಂದೊಂದು ಸತ್ಯ, ನಾನು ಎಲ್ರಿಗೂ ನಿರಂತರವಾಗಿ ಹೇಳ್ತಾ ಇದ್ದೆ, ಮಾತ್ರೆ ಕುಡಿಯೋರಿಗೆ ತಲೆನೋವು ಬಂತು ಅನ್ನುವಾಗ ಆಂಟಿಬಯೋಟಿಕ್ ಉಪಯೋಗಿಸ್ತಾರೆ, ಪ್ಯಾರಾಸಿಟಮಾಲ್ ಅನ್ನ ಉಪಯೋಗಿಸ್ತಾರೆ. ಇವಾಗ ಏನಾಯ್ತು? ಈ ವಾರ್ತೆಯನ್ನ ನೀವು ನೋಡೇ ಇರ್ತೀರಾ. ಏನು TV5 ಅವರ ರಮಾಕಾಂತ್ ಅವರು ಅತ್ಯಂತ ಉತ್ತಮವಾಗಿ ಒಂದು ವಿಚಾರವನ್ನ ಜನರಿಗೆ ಮನ ಮುಟ್ಟುವಂತೆ ಮಾತಾಡಿದ್ದಾರೆ. ಅವರ ಕೆಲವೊಂದು ವಿಚಾರಧಾರೆಗಳೇ ಹಾಗೆ, ಜನರಿಗೆ ನಾಟುವಂತೆ ಆ ಒಂದು ಮಾತನ್ನ ಅವರು ಆಡ್ತಾರೆ. ಅಷ್ಟೊಂದು ಮುಗ್ಧತೆಯಿಂದ, ವಿನಯದಿಂದ ಹೇಳ್ತಾರೆ. ಇದನ್ನ ಕೇಳಿ ಆದ್ರೂ ನಮ್ಮ ಮನೆಯ ತಂದೆ ತಾಯಂದಿರು ಅಥವಾ ನಮ್ಮ ಅಕ್ಕ ತಮ್ಮಂದಿರು ಈ ಒಂದು ವಿಚಾರವನ್ನ, ತಲೆನೋವು ಬಂತು ಅಂದ್ರೆ ಡಾಕ್ಟರ್ ಬಳಿ ಹೋಗೋದು ಅಥವಾ ಪ್ಯಾರಾಸಿಟಮಲ್ ಅನ್ನ ತಿನ್ನೋದು, ಆಂಟಿಬಯೋಟಿಕ್ ಆಗಿರುವಂತಹ ಯಾವ್ದಾದ್ರೂ ಮಾತ್ರೆಯನ್ನು ತಿಂದು ಆ ಒಂದು ನಿಮಿಷಾರ್ಧಕ್ಕೆ ನಮ್ಮ ತಲೆನೋವು ಹೋಗ್ಬೇಕು, ಕೆಮ್ಮು, ಜ್ವರ, ಶೀತ ಹೋಗ್ಬೇಕು. ನಾನು ನನ್ನ ಒಂದು ನೆನಪಿನಿಂದ ಏನು ಒಂದು ಕನಿಷ್ಠ ಒಂದು 5-6 ವರ್ಷ ಆಯ್ತು, ಕನಿಷ್ಠ ಅದಕ್ಕೂ ಮೇಲೆ ಆಯ್ತು, ಕನಿಷ್ಠ 5-6 ವರ್ಷ ಆಯ್ತು ಈ ಮಾತ್ರೆಗಳನ್ನ ಕುಡಿಯೋದನ್ನೇ ನಿಲ್ಲಿಸಿದ್ದೇನೆ. ಯಾಕಂತಂದ್ರೆ ಈ ಒಂದು ಮಾತ್ರೆಗಳಿಂದ, ಈ ಒಂದು ಏನು ದಂಧೆ ಏನಿದೆ, ಇದರಿಂದ ಜನಸಾಮಾನ್ಯರಿಗೆ ಆ ಒಂದು ತಲೆನೋವು ಮಾತ್ರ ಹೋಗೋದಲ್ಲ, ನಮ್ಮ ಶಾರೀರಿಕವಾಗಿ ಕೆಲವೊಂದು ಏರುಪೇರುಗಳು ಕೂಡ ಸಂಭವಿಸುತ್ತೆ. ನಮಗೆ ಏನು ತಲೆನೋವು ಬಂತು, ಈ ಒಂದು ಮಾತ್ರೆಯನ್ನ ನಿರಂತರವಾಗಿ ಕುಡಿತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶರೀರದ ಒಳಗಡೆ ಇನ್ನು ದೊಡ್ಡ ದೊಡ್ಡ ಯಾವುದಾದ್ರೊಂದು ಕಾಯಿಲೆಗಳು ನಮ್ಮನ್ನ ಆವರಿಸಲಿಕ್ಕೆ ಆರಂಭವಾಗುತ್ತೆ. ಇದು ಕೆಲವೊಂದು ಏನು ವಿಜ್ಞಾನಿಗಳ ಸಂಶೋಧನೆಯಿಂದ ಇದೊಂದು ಹೊರಗೆ ಬಂದಂತಹ ಒಂದು ಏನು ವಿಚಾರ ಇದು. ಸೊ ಅದರಿಂದಾಗಿ ನಾನು ಕೆಲವು ನನ್ನ ಮನೆಯಲ್ಲಿರುವ ತಂದೆ ತಾಯರಿಗೆ, ಅಕ್ಕ ತಮ್ಮಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಹೇಳ್ತಾ ಇದ್ದೆ, ಮಾತ್ರೆಗಳನ್ನ ಜಾಸ್ತಿಯಾಗಿ ಉಪಯೋಗ ಮಾಡಕ್ಕೆ ಹೋಗ್ಬೇಡಿ. ಇದು ನಮ್ಮ ಶರೀರಕ್ಕೆ ಏನು ಕಾಯಿಲೆ ಇದೆ ಆ ಕಾಯಿಲೆಯನ್ನ ಉಲ್ಬಣಿಸುವಂತಹ ಕೆಲವೊಂದು ವಿಚಾರ ಇದೆ. ಒಂದು 10-20 ನಿಮಿಷದ ಮಟ್ಟಿಗೆ ಇದು ಕಡಿಮೆ ಮಾಡುತ್ತೆ. ನಾವು ಹಲ್ಲನ್ನ ತೆಗೆಯೋಕೆ ಹೋದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ. ಒಂದು ಅರ್ಧ ಗಂಟೆ, 1 ಗಂಟೆಗೆ ನಮಗೆ ಆರಾಮವಾಗಿ ನೋವು ಇಲ್ಲದೆ ಇರುತ್ತೆ. ನಂತರ ಆ ಒಂದು ಪವರ್ ಕಡಿಮೆ ಆದಾಗ ಏನಾಗುತ್ತೆ, ಮತ್ತೆ ಆ ನೋವು ಬರುತ್ತೆ. ಇದು ನಮ್ಮ ತಲೆನೋವನ್ನ ಕಡಿಮೆ ಮಾಡುವಂತಹ ಮಾತ್ರೆಗಳಲ್ಲ. ಒಂದು ಕ್ಷಣಾರ್ಧಕ್ಕೆ ನಮ್ಮ ತಲೆನೋವು ಹೋಗ್ಬೋದು, ಆದ್ರೆ ಮತ್ತೆ ಅದು ನಿರಂತರವಾಗಿ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಆ ಒಂದು ಕಾಯಿಲೆಗೆ ಬದಲಾಗಿ ಮತ್ತೆ ಬೇರೆ ಯಾವುದೋ ಕಾಯಿಲೆ ನಮ್ಮನ್ನ ಅಂಟ್ಕೊಳ್ಳುತ್ತೆ. ಈ ಒಂದು ವಿಚಾರವಾಗಿ ಏನು ರಮಾಕಾಂತ್ ಅವರು ಉತ್ತಮವಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋಗಳ ಹೋಗೋಣ. ಯಾರಾದರೂ ಆಂಟಿಬಯೋಟಿಕ್ ತಗೋತಾ ಇದ್ದೀರಾ, ಪ್ಯಾರಾಸಿಟಮಾಲ್ ಬಳಸ್ತಾ ಇದ್ದೀರಾ, ತೆಗೆದುಕೊಳ್ಳುವ ಮುನ್ನ ಈ ಒಂದು ಸ್ಟೋರಿ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಭಾರತದ ಉನ್ನತ ಔಷಧ ನಿಯಂತ್ರಣ ಸಂಸ್ಥೆ ಭಯಾನಕ ವರದಿಯೊಂದನ್ನು ಆಚೆ ಹಾಕಿದೆ. CDSCO ಈ ಪರೀಕ್ಷೆಯಲ್ಲಿ ಪ್ಯಾರಾಸಿಟಮಾಲ್, ಪ್ಯಾಂಟೋಪ್ರಜೋಲ್ ಫೇಲ್ಯೂರ್ ಆಗಿದೆ. ಇವೆರಡು ಮಾತ್ರೆ ಬಳಸಬಾರ್ದು ಅಂತ. ಏನೇ ಒಂದು ಜ್ವರ ಬರಲಿ, ತಲೆನೋವು ಬರಲಿ, ಮೈಕೈ ನೋವು ಬರಲಿ, ಹೋಗೋದು ಪೈನ್ ಕಿಲ್ಲರ್ ತೊಗೊಳ್ಳೋದು ಅಥವಾ ತಲೆನೋವಿಗೆ ಯಾವುದೋ ಮಾತ್ರೆ ತೊಗೊಳ್ಳೋದು, ಇಲ್ಲ ಪ್ಯಾರಾಸಿಟಮಾಲ್ ಬಳಸೋದು ನಾವು ಮಾಡ್ತಾ ಇದ್ದೀವಲ್ವಾ, ಇದು ಮಾಡಬಾರ್ದು ಅಂತ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ನಡೆಸಿರ್ತಕ್ಕಂಥ ಪರೀಕ್ಷೆ ಇದು. ಆ್ಯಂಟಿಬಯೋಟಿಕ್ಗಳು ಸೇರಿ 50 ಔಷಧಿಗಳಲ್ಲಿ ಗುಣಮಟ್ಟ ಇಲ್ಲ. ಇವುಗಳಲ್ಲಿ 22 ಔಷಧಿಗಳು ಹಿಮಾಚಲ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಾ ಇವೆ. ಯಾವ 50 ಔಷಧಿ ಗುಣಮಟ್ಟ ಸರಿ ಇಲ್ಲ, ಇದು ಬಳಸಬಾರ್ದು, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾ ಇದ್ದಾರೋ, ಔಟ್ ಆಫ್ 22 ಮೆಡಿಸಿನ್ಸ್ ಇದೆಯಲ್ಲ, ಹಿಮಾಚಲ ಪ್ರದೇಶದಲ್ಲೇ ಅದನ್ನು ರೆಡಿ ಮಾಡ್ತಾ ಇದ್ದಾರಂತೆ. ಜೈಪುರ, ಆಂಧ್ರ ಸೇರಿ ದೇಶಾದ್ಯಂತ ಔಷಧಗಳ ಪರೀಕ್ಷೆ ನೋಡಿ. ಈ ಒಂದು ನಿಮಿಷದ ವಿಡಿಯೋ ಸಾಕು. ನಾವು ಈ ಒಂದು ವಿಡಿಯೋವನ್ನ ಸಾಕಷ್ಟು ಶೇರ್ ಮಾಡ್ಬೇಕು. ಯಾಕಂತಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು, ನಮ್ಮ ಮನೆ ಮಂದಿಗೆ ತಲುಪಿಸ್ಕೊಡಿ, ಮನೆ ಮಂದಿಗೆ ಕೇಳಿ. ಯಾಕಂತಂದ್ರೆ ಇದು ಇವಾಗ ಹುಟ್ಟುವ ಒಂದು ಮಗುವಿನಿಂದ ಹಿಡಿದು ಏನು ಒಂದು ನಿಮಿಷ ಆಚೆಗೆ ಮರಣ ಹೊಂತಾನೆ ಅನ್ನುವಂತಹ ವ್ಯಕ್ತಿಯವರೆಗೂ ಇದು ತಲುಪಬೇಕು. ಯಾಕಂತಂದ್ರೆ ಈ ಒಂದು ವೈದ್ಯಕೀಯ ರಂಗದ ಭಯೋತ್ಪಾದನೆ ಅಂತ ನಾನು ಯಾವ ಪದವನ್ನ ಬಳಸಿದೇನೋ ಆ ಒಂದು ಪದಕ್ಕೆ ಅನುಗುಣವಾಗಿದೆ ಇವತ್ತು ಏನು ನಮ್ಮ ಸಮಾಜದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ.
ಎರಡು ಮೂರು ಕಂಪನಿಯ ಮಾತ್ರೆಗಳನ್ನ ನಿಷೇಧ ಮಾಡಲಾಯಿತು. ಇವೆಲ್ಲವೂ ಬರ್ತಾ ಇರೋದು ಹಿಮಾಚಲ ಪ್ರದೇಶದಿಂದ ನಮ್ಮ ದೇಶದೆಲ್ಲೆಡೆ ಹಬ್ಬುತ್ತಾ ಇದೆ. ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಈ ಒಂದು ವೈದ್ಯಕೀಯ ರಂಗವನ್ನ ಬಳಸ್ಕೋತಾ ಇದ್ದಾರೆ, ಭಯ ಆಗ್ತಾ ಇದೆ ನಿಜವಾಗ್ಲು. ಅದಕ್ಕೆ ಹೇಳ್ತಾ ಇರೋದು, ನಾವು ಯಾವುದಾದ್ರೂ ನಾಟಿ ವೈದ್ಯವನ್ನ ನಾವು ಕಲ್ತ್ಕೋಬೇಕು. ನಮ್ಮ ಮನೆಯಲ್ಲಿ ಮೊದಲೆಲ್ಲ ಕಷಾಯ ಮಾಡಿ ಕೊಡ್ತಾ ಇದ್ರು. ಅದೇ ರೀತಿ ನಾನು ಇವಾಗ್ಲೂ ಏನು ಕೆಮ್ಮು ಅಥವಾ ಜ್ವರ, ನೆಗಡಿ, ಶೀತ ಯಾವುದೇ ಬಂದ್ರು ಮಾತ್ರೆಗಳನ್ನ ಕುಡಿಯೋದಕ್ಕೆ ಹೋಗೋದಿಲ್ಲ. ನಾಟಿ ಕಷಾಯ ಮೊದಲೇ ನಮ್ಮ ತಾಯಿ ಅಜ್ಜಿಯಂದಿರು ಮಾಡಿ ಕೊಡ್ತಾ ಇದ್ರು. ಕಷಾಯಗಳು, ಹಲವು ರೀತಿಯ ಕಷಾಯಗಳು, ಇವೆಲ್ಲನ್ನ ನಾವು ಕುಡಿದು ನಮ್ಮ ಮಕ್ಕಳಿಗೂ ಅಥವಾ ನಮ್ಮ ತಾಯಂದಿರಿಗೂ ಇದನ್ನೇ ಕುಡಿಯೋಕೆ ನಾವು ಪ್ರೇರೇಪಣೆ ಮಾಡಬೇಕು. ಅದು ಬಿಟ್ಟು ಒಂದು ಜ್ವರ ಬಂತು ಅಂದ್ರೆ ನೆಕ್ಸ್ಟ್ ನಾವು ವೈದ್ಯರನ್ನ ನೋಡ್ತೇವೆ, ಡಾಕ್ಟರ್ ಬಳಿಗೆ ಹೋಗುದು. ಅವ್ರು ಏನ್ ಕೊಟ್ಟರು ಅದನ್ನ ಕುಡಿದು ಮತ್ತೆ ಹೇಳ್ತಾರೆ ಒಂದು ವಾರ ಬಿಟ್ಟು ಬನ್ನಿ, ಒಂದು ವಾರ. ಸೊ ಅದರಿಂದಾಗಿ ನಾವು ತಿಳ್ಕೊಂಡಿರ್ಬೇಕು, ನಮ್ಮ ಮನೆಯವರು ಈ ಒಂದು ವಿಚಾರವನ್ನ ತಿಳ್ಕೊಂಡೇ ಇರ್ಬೇಕು. ನಮ್ಮ ಈ ಒಂದು ಸನ್ನಿವೇಶವನ್ನ ನಾವು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನೋದು ನಾವು ನಮ್ಮ ಮನೆಯವರು ತಿಳ್ಕೊಂಡಿರ್ಬೇಕು. ಒಂದು ನೆಗಡಿ ಶೀತ ಬಂತು ಅನ್ಕೊಂಡು ನೇರವಾಗಿ ಡಾಕ್ಟರ್ಗಳ ಕಡೆಗೆ ಹೋಗೋದಲ್ಲ, ನಾಟಿ ಮದ್ದನ್ನ ಬಳಸ್ಕೊಳ್ಳಿ. ಮನೆಯಲ್ಲಿ ಯಾವ ರೀತಿಯಲ್ಲೆಲ್ಲ ಕಷಾಯ ಮಾಡಕ್ಕಾಗುತ್ತೆ ಆ ಒಂದು ರೀತಿಯಲ್ಲಿ ಕಷಾಯಗಳನ್ನ ಮಾಡ್ಕೊಳ್ಳಿ. ಈ ಒಂದು ಜ್ವರ, ಈ ಕ್ಲೈಮೇಟ್ ಚೇಂಜಸ್ ಇಂದ ಬರುವಂತಹ ಕೆಲವೊಂದು ಕಾಯಿಲೆಗಳಿವೆ, ಅವಿಗೆ ಏನು ನಾವು ಶುಂಠಿ, ಅರಿಶಿಣ ಈ ಒಂದು ಬಿಸಿ ನೀರಿನೊಂದಿಗೆ ಹಾಕಿ ಕುಡಿದ್ರೆ ಎಲ್ಲವೂ ಶಮನ ಆಗುತ್ತೆ. ಅಂತಹ ಒಂದು ನಾಟಿ ಮದ್ದುಗಳನ್ನು ನಾವು ಅತ್ಯಧಿಕವಾಗಿ ಬಳಸುವಲ್ಲಿ ನಮ್ಮ ಶ್ರದ್ಧೆಯನ್ನ ಕೇಂದ್ರೀಕರಿಸೋಣ. ಸೊ ಅದರಿಂದ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.